ಶ್ರಾವಣ ಸೋಮವಾರ ನಮ್ಮ ಪ್ರಮುಖ ಗ್ರಂಥಗಳಾದ ರಾಮಾಯಣ, ಮಹಾಭಾರತ ಇನ್ನು ಇತ್ಯಾದಿ ಗ್ರಂಥಗಳಲ್ಲಿ ಶಿವದೇವರ ಮತ್ತು ವಿಷ್ಣುದೇವರ ಬಗ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇಂತಹ ಸಮುದ್ರ ಬಾಂಧವ್ಯ ನಮ್ಮ ಪಾರಂಪರಿಕ ಕಾವ್ಯ ಗ್ರಂಥಗಳಲ್ಲಿ ಹಾಸುಹೊಕ್ಕಾಗಿರುವುದು ಅದನ್ನು ಪ್ರಾಜ್ಞರು ಗುರುತಿಸುತ್ತಾರೆ. ನಮಗೆ ವಿಷ್ಣುವಿನ ಅನುಗ್ರಹ ಆಗಲೇಬೇಕಾದರೆ ಶಿವನ ಅನುಗ್ರಹ ಆಗದೆ ಅದು ಖಂಡಿತ ಸಿದ್ಧಿಸುವುದಿಲ್ಲ. ಶಿವನಾಮ ಸ್ಮರಣೆ ಖಂಡಿತ ಎಲ್ಲರನ್ನೂ ವಿಷ್ಣು ಭಕ್ತರನ್ನಾಗಿ ಆಗಿ ಮತ್ತು ಆತನ ಸಾನ್ನಿಧ್ಯವನ್ನು ಪಡೆಯಲು ಸಹಾಯ ಮತ್ತು ರಹದಾರಿ ಎರಡೂ ಆಗಿದೆ. ಶಿವಭಕ್ತ ಆದವನು ವಿಷ್ಣು ಭಕ್ತನೂ ಆಗಿರುತ್ತಾನೆ. ಹಾಗೆಯೇ ವಿಷ್ಣು ಭಕ್ತಿಯನ್ನು ಮಾಡುವವನು ಶಿವಭಕ್ತ ಸಹ ಆಗಿರಲೇಬೇಕು. ಇದು ಒಂದಕ್ಕೊಂದು ಪೂರಕವಾಗಿದೆ. ಇದಕ್ಕೆ ಉದಾಹರಣೆಗಳು ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಸಾಕಷ್ಟು ಸಿಗುತ್ತವೆ. ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ವೈಪರೀತ್ಯ ನಮ್ಮ ಸಮಾಜದಲ್ಲಿ ಬೆಳೆದು ಬಂದಿದೆ. ವಿಷ್ಣುವನ್ನು ದ್ವೇಷಿಸಿ ಶಿವಭಕ್ತ ಎಂದು ಕರೆಸಿಕೊಳ್ಳುವ ಮಂದಿ ಇರುವಂತೆ, ಶಿವನನ್ನು ದ್ವೇಷಿಸಿ ವಿಷ್ಣು ಭಕ್ತ ಎಂದು ಕರೆದುಕೊಳ್ಳುವ ಅನೇಕ ವಿಧದ ವೈಪರೀತ್ಯ ಘಟನೆಗಳನ್ನು ನಾವು ಕಾಣುತ್ತೇವೆ. ಇಂತಹ ದುರ್ಘಟನೆಗಳು ಶಿವನಿಗಾಗಲಿ ವಿಷ್ಣುವಿಗೆ ಆಗಲಿ ಸರ್ವಸಮ್ಮತ ಪ್ರಿಯವಾದ ಘಟನೆ ಆಗಿರುವುದಿಲ್ಲ. ದಕ್ಷ ಪ್ರಜಾಪತಿ ಬ್ರಹ್ಮ ವಿಷ್ಣು ಭಕ್ತ ಆಗಿದ್ದನು. ಆತ ಶಿವನನ್ನು ದ್ವೇಷಿಸುವ ಪರಿಣಾಮ ಭಗವಂತನಾದ ವಿಷ್ಣುವಿನ ಅನುಗ್ರಹ ಆತನಿಗೆ ಸಿಗಲಿಲ್ಲ. ಶಿವನಿಗೆ ಭಕ್ತಿಯಿಂದ ಶರಣಾದ ಮೇಲೆ ವಿಷ್ಣು ಸಂಪ್ರೀತನಾಗಿ ಆತನನ್ನು ಹರಸುತ್ತಾನೆ. ಪುರಾಣದ ಈ ಘಟನೆಯು ನಮಗೆ ಯಾರನ್ನು ದ್ವೇಷಿಸಬೇಡಿ ಅದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಪುರಾಣ ಪುಣ್ಯಕಥೆಗಳಿಂದ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯ ಎಂದರೆ ವಿಷ್ಣು, ಬ್ರಹ್ಮ, ಶಿವ ಮೂವರ ಭಾವನೆಗಳು, ಅಭಿಪ್ರಾಯಗಳು ಒಂದೇ ಆಗಿರುತ್ತವೆ. ಇವರ ಅಭಿಪ್ರಾಯದಲ್ಲಿ ಭೇದ ಭಾವ ಖಂಡಿತ ಇರುವುದಿಲ್ಲ. ಬ್ರಹ್ಮನ ಅಭಿಪ್ರಾಯವೇ ವಿಷ್ಣುವಿನ ಅಭಿಪ್ರಾಯ, ಬ್ರಹ್ಮ ಮತ್ತು ವಿಷ್ಣುವಿನ ಅಭಿಪ್ರಾಯವೇ ಶಿವನ ಅಭಿಪ್ರಾಯವೂ ಆಗಿದೆ. ಇದೇ ಭಾವನೆ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಅಡಕವಾಗಿದೆ. ಆದ್ದರಿಂದ ಈ ಮೂವರಲ್ಲೂ ಒಂದು ರೀತಿಯ ಭಾವೈಕ್ಯತಾ ಸಂಬಂಧ ಇದೆ. ಇವರ ಅಭಿಪ್ರಾಯಗಳಲ್ಲಿ ಭೇದ ಭಾವ ನಾವು ಯಾರೂ ಸಹ ಕಲ್ಪಿಸಲೂ ಬಾರದು. ಒಟ್ಟಿನಲ್ಲಿ ನೈಜ ಹರಿನಾಮ ಸ್ಮರಣೆ ಮತ್ತು ಹರಿದಾಸರನ್ನು ಶಿವ ಖಂಡಿತ ಅನುಗ್ರಹಿಸುತ್ತಾನೆ. ಅಂತೆ ಶಿವನಾಮ ಸ್ಮರಣೆಯನ್ನು ಮಾಡುವ ನೈಜ ಭಕ್ತರನ್ನು ವಿಷ್ಣು ತನ್ನ ಸನ್ನಿಧಾನಕ್ಕೆ ಕರೆಸಿಕೊಳ್ಳುತ್ತಾನೆ. ನೈಜ ಭಕ್ತರು ಯಾರನ್ನೂ ದ್ವೇಷಿಸುವುದಿಲ್ಲ. ಇದೇ ವಾಸ್ತವ ಮತ್ತು ಸತ್ಯವಾದ ಅಭಿಪ್ರಾಯ ನಮ್ಮ ಪುರಾಣ ಪುಣ್ಯಕಥೆಗಳಿಂದ ತಿಳಿಯಬಹುದು. ಶಿವನಲ್ಲಿ ಪ್ರಾರ್ಥನೆ. ಶಿವ ಮನಸ್ಸಿನ ಅಭಿಮಾನಿ ದೇವತೆ ಎಂದೇ ನಮ್ಮ ಆಧ್ಯಾತ್ಮ ಲೋಕದಲ್ಲಿ ದಾಖಲಾಗಿದ್ದಾನೆ. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವವನು ಸಾಕ್ಷಾತ್ ರುದ್ರದೇವರು. ಮನಸ್ಸು 5 ಭಾಗಗಳಿಂದ ಕೂಡಿದೆ. ಮನಸ್ಸು, ಬುದ್ಧಿ, ಅಹಂ, ಚಿತ್ತ, ಚೇತನ ಇದೇ 5 ಭಾಗಗಳು ಆಗಿವೆ. ಮನಸ್ಸಿನ ಭಾವನೆಗಳೇ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಶಿವ ದೇವರಲ್ಲಿ ಶುದ್ಧತೆಯ ಮನಸ್ಸು ನೀಡಬೇಕೆಂದು ಪ್ರಾರ್ಥಿಸಬೇಕು. ಸಂಕುಚಿತವಾದ ಮನಸ್ಸು ಕೇವಲ ಸ್ವಾರ್ಥವನ್ನೇ ಚಿಂತನೆ ಮಾಡುತ್ತದೆ. ಅದೇ ವಿಕಸಿತ ಮನಸ್ಸು ಜಗತ್ತಿನ ಕಲ್ಯಾಣವನ್ನು ಬಯಸುತ್ತದೆ. ಜಗತ್ತಿನ ಕಲ್ಯಾಣ ಆದರೆ ನಮ್ಮ ಕಲ್ಯಾಣವೂ ಸಹ ಹಾಗೆಯೇ ಆಗುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಸಂಕುಚಿತ ಭಾವ ಮನಸ್ಸು ಬಾರದಿರಲು ಶಿವನಿಗೆ ಶರಣಾಗುವುದು ಅತ್ಯಂತ ಸೂಕ್ತ ಆಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ವಿಷ್ಣುವಿನ ಸಾನ್ನಿಧ್ಯ ಸಿಗಬೇಕಾದರೆ ಪರಶಿವನ ಪರಮಾನುಗ್ರಹ ಆಗಲೇಬೇಕು. ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವುದು ಸಂತಸ ಆಗಿದೆ. ಪರಮ ಸಂತೋಷ ಸಿಕ್ಕರೆ ಅದರ ಅನುಭವ ಆಗುವುದೇ ಎಂದರೆ ಸಾಕ್ಷಾತ್ ಶಿವನ ಅನುಗ್ರಹದಿಂದ ಆಗುತ್ತದೆ ಎಂಬುದು ಭಕ್ತಜನರ ನಂಬಿಕೆಯಾಗಿದೆ. ಇಂತಹ ಅನುಭವ ಶಿವಸಹಸ್ರನಾಮ ಪಠಿಸುವುದರಿಂದ ಪರಮಾತ್ಮನ ಸನ್ನಿಧಾನ ಅಥವಾ ನಾವು ಅನುಭವಿಸುವ ಆನಂದದ ಸ್ಥಿತಿ ನಮಗೆ ಲಭ್ಯವಾಗುತ್ತದೆ. ಈ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಸೋಮವಾರ ಪರಶಿವನ ಸಹಸ್ರನಾಮವನ್ನು ಹೇಳುವುದು ಅತ್ಯಂತ ಪ್ರಾಶಸ್ತ್ಯ. ಶಿವನ ನಾಮಸ್ಮರಣೆಯಿಂದ ಎಲ್ಲ ಸಾತ್ವಿಕ ಭಕ್ತ ಜನರಿಗೆ ಸನ್ಮಂಗಳ ಉಂಟು ಮಾಡುತ್ತದೆ ಎಂಬುದು ಖಂಡಿತ ಸತ್ಯವಾದ ಮಾತು ಆಗಿದೆ ಎಂಬುದು ಪ್ರಾಜ್ಞರ ಅನಿಸಿಕೆ ಆಗಿದೆ. ನಂದಿವಾಹನ ನಂದದಿನ್ ಮೂರ್ಜಗದಿ ಮೆರೆವನು ನೀನೇ ಅಂದು ಅಮೃತ ಘಟದಿಂದುದಿಸಿದ ವಿಷಭುಂಜಿಸಿದವನು ನೀನೆ, ಕಂದರ್ಪನ ಕಣ್ತೆರೆದು ಕೊಂದ ಉಗ್ರನು ನೀನೆ, ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ನೀನೆ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮಃ.